ಏನು ಬೇಡ, ನಾವು ಕೋರ್ಟ್ ಕಚೇರಿ ಹೋಗಲ್ಲ. ಎದಕ್ಕೆ ಕೋರ್ಟ್ ಕಚೇರಿಗೆ ನಾವ್ ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ನಾವು ಕೋರ್ಟ್ಗೆ ಪರ್ಮಿಷನ್ ಕೊಟ್ಟಿದ್ದೆ ಸರ್ಕಾರದಿಂದ ತಗೋಬೇಕು ಅಷ್ಟೇ ಅಲ್ಲ. ಕೋರ್ಟಿಗೆ ನಾವ್ ಯಾಕೆ ಹೋಗ್ಬೇಕು? ಇದ್ರಾಗ ಏನ್ ಸಾರ್ವಜನಿಕರದ್ದು ಏನ್ ತಪ್ಪದೆ ಕೋರ್ಟ್ ಹೋಗುವಂತದ್ದು? ಅಲ್ಲ, ಅದು ಸರ್ಕಾರಕ್ಕೆ ಬಿಟ್ಟಿದ್ದ. ಅವ್ರಿಗೆ ಏನ್ ಮಾಡ್ತಾರೋ ಏನೋ ಒಟ್ ನಮಗ್ ಅವು ಇದಕ್ಕೊಂದು ಸರಿಯಾದ ರೂಪುರೇಷೆ. ಇದನ್ನ ರಾಜಣ್ಣಗ ಮತ್ತು ರಾಜಣ್ಣಗಳು ನಾ ಹೇಳ್ತಾ ಇದ್ದಾರೆ, ಇದು ಒಂದೇ ನಮ್ದು. ವಿ ಆರ್ ನಾಟ್ ಅಗೇನ್ಸ್ಟ್ ಓನ್ಲಿ MSPL. ಇದು ಒಂದೇ MSPL ವಿರುದ್ಧ ಅಂತ ಅಲ್ಲ, ಇದು ಕೊಪ್ಪಳದ ಅಷ್ಟೇನ ಮಾತಾಡ್ತಾ ಇಲ್ಲ. ಒಂದು ಕೊಪ್ಪಳಕ್ಕೆ ಒಂದು ಫ್ಯಾಕ್ಟ್ರಿ ಬಂದ್ರೆ ಸರೌಂಡಿಂಗ್ 40 ರಿಂದ 50 ಕಿಲೋಮೀಟರ್. ಈಗ ಮಾಂತೇಶನ್ ಹೊಲ ಐತಿ 25 ಕಿಲೋಮೀಟರ್ ದೂರ ಐತಿ. ಈಗ ಅವನ ಹೊಲದಾಗ ಡಸ್ಟ್ ಬೀಳ್ತದೆ. ಈ ಡಂಬ್ರಳ್ಳಿ ಅವರೆಲ್ಲ ಹೆಣ್ಮಕ್ಳು ಬಂದಿದ್ರು ಮೊನ್ನೆ. ಅಲ್ಲಿ ಎಲಿಬಳ್ಳಿ ಹೋಗೈತಿ, ಪೂರ ಸರ್ವನಾಶ ಆಗಿ ಹೋಗ್ಬಿಟ್ಟೈತಿ. ಅಲ್ಲಿ ಯಾರು ಎಲಿಬಳ್ಳಿ ಬೆಳಿ. ಆಮೇಲೆ ಇದ್ದ ಫ್ಯಾಕ್ಟ್ರಿ ಈಗ ನೋಡಿ, ಮೊನ್ನೆ ಒಂದು ಹುಡುಗ ಯಾವ್ದು ಬಗ್ನಾಳ ಕ್ಯಾನ್ಸರ್ ಆಗಿ ತೀರ್ಕೊಂಡು. ಆಮೇಲೆ ಎಷ್ಟ್ ಮಂದಿಗೆ ಡಸ್ಟ್. ಕನಕಾಪುರದವ್ರು ತಾಂಡದವ್ರು ಬಂದಿದ್ರು. ಕನಕಾಪುರ ತಾಂಡದ ಮಂದಿ 9 ಹುಡುಗರಿಗೆ ಅಸ್ತಮಾ ಐತಿ, 15 ಹುಡುಗರಿಗೆ ದೊಡ್ಡವ್ರಿಗೆ ಅಸ್ತಮಾ ಆಗೈತಿ, 20 ಮಂದಿಗೆ ಊರಾಗ ಅರ್ಧವ್ರ ಮಂದಿಗೆ TB ಆಗೈತಿ. ಆಮೇಲೆ ಊರಾಗ ಕುಡಿಯಾಕ ನೀರಿಗೆಲ್ಲ ಅಷ್ಟು ಆಯಿಲ್ ಕಂಟೆಂಟ್ ಬರ್ತೈತಂತ. ನಮ್ಮ ರಾಜ್ಯದಲ್ಲಿ ಮೊದಲೇ ಜಿಲ್ಲೆ TBಯಲ್ಲಿ ಅತ್ಯಂತ ಹೆಚ್ಚಿಗೆ ಇರತಕ್ಕಂಥ ಜಿಲ್ಲೆ ಅಂದ್ರೆ ಕೊಪ್ಪಳ ಜಿಲ್ಲೆ. ಮತ್ತೆ ಎದಕ್ ಬರ್ತೈತಿ TB? ಇದನ್ನ ಹಿಂದೆ ಯಾರಿಂದ ತಪ್ಪಾಯ್ತು ಒಪ್ಪಾಯ್ತು, ಯಾರ ಬಗ್ಗೆ ಏನು ಮಾತಾಡ್ತಕ್ಕದ್ದಲ್ಲ. ಏನು ಮಾಡ್ಬೇಡ್ರಿ. ಫಸ್ಟ್ ಇಸ್ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಅಷ್ಟೇ. ನಾವ್ ಇದರಿಂದ ಹೊರಗೆ ಬರ್ಬೇಕು. ಇದ್ರದ್ದು ಎಲ್ಲರ ಯಾರ ನೇತೃತ್ವ ಅಂತಿಲ್ಲ, ಅಜ್ಜರ್ ನೇತೃತ್ವನೋ ಇನ್ನೊಬ್ಬರ ನೇತೃತ್ವನೋ, ಎಲ್ಲರೂ ಒಬ್ಬ ಶಾಸಕನಿಂದ ಹಿಡ್ಕೊಂಡು ಒಬ್ಬ ಸಾಮಾನ್ಯನವರೆಗೂ ಇದನ್ನ ಜವಾಬ್ದಾರಿ ಐತಿದೆ. ಮತ್ತ ನಾವ್ ಇದಕ್ಕೆ ಏನ್ರ ಎಲ್ಲರೂ ಸಪೋರ್ಟ್ ಮಾಡಿದ್ವಿ ಅಂದ್ರ ಒಳಗ ಹೊರಗ ಇದ್ರು ನಾವು ಪಾಪದ ಕೆಲಸ ಮಾಡಕತ್ತೀವಿ ಅಷ್ಟೇ. ಇದಕ್ಕಿಂತ ದೊಡ್ಡದ್ ನಾ ಹೇಳಾರ. ಆಮೇಲೆ ಇದನ್ನ ಯಾರು ಮಾಡ್ಬೇಡ್ರಿ, ಮಾಡ್ದಕ್ಕದ್ದು ಅಲ್ಲ. ನೀವ್ ಯಾರೇನ್ ಮಾಡಿದ್ರು ಮತ್ ನಾನಂತರೂ ಅಲ್ಲಿ ಬಿಡಂಗಿಲ್ಲ. ನಾನಂತರೂ ಆಮೇಲೆ ಬಹಳ ಕಷ್ಟ. ನಿಮ್ ಊರಿನ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹಾಳಾಗಿ ಹೋಗ್ತಾವ ನೋಡಿ. ಏನು ಉಳಿಯಂಗಿಲ್ಲ ನಿಮ್ ಊರಾಗ. ಕೊಪ್ಪಳ ಏನೀಗ ನಿಮ್ಗೆ ಬಂದೈತಿ, ಇದು ಪೂರ್ಣ ಸರ್ವನಾಶ ಆಗಿ ಹೋಗುತ್ತೆ. ಯು ಹ್ಯಾವ್ ಟು ವೇಟ್ ಅಂಡ್ ವಾಚ್. ನಿಮ್ ಕಣ್ಣೆದ್ರಿಗೆ ಇದು ಸ್ಮಶಾನ ಆಗಿ ಹೋಗ್ಬೇಕು ಊರೆಲ್ಲದು. ಸೊ ಯಾರು ಅದ್ರ ಬಗ್ಗೆ ಕಿಲೋಮೀಟರ್ ಅಲ್ಲಿ ಈಗ ಒಟ್ಟಿ ಭಾಗಕ್ಕನೇ ಬೇಡ. ಈಗ ಆಲ್ರೆಡಿ ಇಟ್ ಈಸ್ ಓವರ್ಲೋಡೆಡ್. ವಿ ಹ್ಯಾವ್ 50 ಫ್ಯಾಕ್ಟ್ರೀಸ್, 50 ಫ್ಯಾಕ್ಟ್ರೀಸ್ ಅದಾವ ಅಲ್ಲಿ. ಬಗನಾಳು, ಅಲ್ಲಾನಗರ, ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ ಗಿಣಿಗೇರಿ ಐತಿ. ಗಿಣಿಗೇರಿಯಾಗ ಸಿಮೆಂಟ್ ಫ್ಯಾಕ್ಟ್ರಿ ಊರಾಗ. ನಾವ್ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಇದಕ್ ಸಾಮಾನ್ಯ ಒಂದು ಪ್ರಜ್ಞೆ ಬೇಕಲ್ಲ. ನಾವು ಕೊಡ್ಬೇಕು ಬ್ಯಾಡು. ಆಮೇಲೆ ಈಗ MSPL ಐತಿ, ಅಹವಾಲು ಸ್ವೀಕಾರ ಮಾಡ್ಬೇಕು. ಜನರಿಗೆ ಜನರಿಗೆ ಕೇಳ್ಯಾರ? ಯಾರಿಗ ಅಹವಾಲು ಸ್ವೀಕಾರ ಮಾಡ್ಯಾರ? ಏನೈತಿ ಜನಾಭಿಪ್ರಾಯ ಎಲ್ಲಿ ಸಂಗ್ರಹ ಮಾಡ್ಯಾರ? ಏನೋ ಯಾರು ಪರ್ಮಿಷನ್ ಕೊಡ್ತಾರೋ? ಯಾವ್ದೇ ಕಾರಣಕ್ಕೂ ಬಿಡ್ಬೇಡ್ರಿ. ಇದು ಪಕ್ಷಾತೀತವಾಗಿ ಮಾಡ್ರಿ, ಜಾತ್ಯತೀತವಾಗಿ ಮಾಡ್ರಿ. ನಾವ್ ಒಂದೇ ಹೇಳ್ಬಲ್ಲೆ ನಿಮಗೆ, ಇದಕ್ಕಿಂತ ಜಾಸ್ತಿ ಹೇಳಂಗಿಲ್ಲ. ಪದೇ ಪದೇ ಹೇಳಿದ್ರು ಅದೇ ವಿಷಯ. ನೀವು ಕೊಪ್ಪಳಕ್ಕೆ ಏನಾದ್ರು ಇನ್ನು ಮುಂದೆ ಫ್ಯಾಕ್ಟ್ರೀಸ್, ಬರೀ MSPL ಅಂತಲ್ಲ, ಇಡೀ ಸುತ್ತ ಹಳ್ಳಿಗಳಲ್ಲಿ ನಿಮ್ ಗೊಂಡಬಾಳದ್ದಾಯ್ತು, ಗೊಂಡಬಾಳದ್ದು ನೀವ್ ಯಾವ ಫ್ಯಾಕ್ಟ್ರಿ ಕೊಟ್ರು ಕೊಪ್ಪಳಕ್ ಫ್ಯಾಕ್ಟ್ರಿ ಬಿಡ್ಬೇಡ್ರಿ. ಬರುದ್ ಸಾಕಿನ್. ಈಗ 50 ಫ್ಯಾಕ್ಟ್ರಿ, ಇನ್ನ 50 ಫ್ಯಾಕ್ಟ್ರಿ ಅದಾವ. ಅವು ಸಣ್ಣ ಪುಟ್ಟ. ಆಮೇಲೆ ದೊಡ್ಡ ಫ್ಯಾಕ್ಟ್ರಿ ಸ್ಪಾಂಜ್ ಐರನ್ 50 ಫ್ಯಾಕ್ಟ್ರೀಸ್ ಅದಾವ. ಆಮೇಲೆ ಅವ್ರು ಏನ್ ಮಾಡ್ತಾರಂದ್ರೆ ನಿಮ್ಗೆ ಒಂಥರ ಸಾಂಕ್ರಾಮಿಕ ರೋಗ ಇದ್ದಂಗೆ. ಈ ಕಲ್ಯಾಣಿ, ಕಿರ್ಲೋಸ್ಕರ್, ಮುಕುಂದ್ ಸ್ವಾಮಿ ತಗೊಂಡಿದ್ದೆಷ್ಟು, ಈಗ ಬೆಳೆದಿದ್ದೆಷ್ಟು, ಹೆಚ್ಚಿಗೆ ಆಗಿದ್ದೆಷ್ಟು ಗೊತ್ತಾ ಇಲ್ಲಿಗೆ ಅದನ್ನ ಯಾರಿಗೆ? ಆಮೇಲೆ ಏನಾಯ್ತು ಗೊತ್ತಾ? ಈಗ ನೋಡಿ, ಈಗ ಇವ್ರು 1000 ಎಕರೆ ಅಂತಾರ. ನಾಳೆ ಧೂಳ್ ಬರ್ತೈತಿ ಎಲ್ಲಾ ಕಡೆ. ಧೂಳ್ ಬಂದಾಗ ಏನಾಕೈತಿ? ಆಮೇಲೆ ಅವರು ರೈತರ ಜೊತೆ ಜಗಳ ಆಗೋದು, ಕಂಪೆನ್ಸೇಷನ್ ಕೊಡೋದು ಮಾಡ್ಕೊಂತ ಹೋಗ್ತಾರ. ಏಜೆಂಟ್ ಉಟ್ಕೊಂತಾರ ನಡ್ಬರ್ಕ. ಅವ್ರ ಡಿಫ್ರೆನ್ಸ್ ಇಟ್ಟು ಅವರಿಗೆ ಮಾರ್ಕೊಂತ ಕುಂದಿರ್ತಾರ. ಅದು ಒಂದು 500 ಎಕರೆ 1000 ಎಕರೆ ಹೋಗ್ತೈತಿ. ನಿಮ್ ಕೊಪ್ಪಳನ ಒಳಗಾಕೈತಿ ಫ್ಯಾಕ್ಟ್ರಿಯಾಗ. ನಾಳೆ ನೀವು ಹೊಸ ಮನಿ ಅದ್ರಾಗ ನಿಮ್ದು ಕೊಪ್ಪಳ ಅನ್ನೋದಿಲ್ಲ. ನೀವ್ ಯಾವ ಅಂದ್ರೆ MSPL ನವ್ರ ಅಂತ ಹೇಳ್ಬೇಕಾಗುತ್ತೆ ನೀವು ಅಷ್ಟೇ ನಾಳೆ. ಸೊ ವಿಚ್ ಇಸ್ ನಾಟ್ ಗುಡ್. ನಿಮಗೆಲ್ಲರಿಗೆ ಬರೀ ಅಜ್ಜರ್ ಏನ್ ಮಾಡ್ಬಂದ್ರು. ನಿಮಗೆಲ್ಲರಿಗೂ ಸಾಮಾಜಿಕ ಜವಾಬ್ದಾರಿಗಳು ಬೇಕಲ್ಲ. ನಾವು ಅದ್ರಾಗ ಎಂದು ಕಾಂಪ್ರಮೈಸ್ ಅಲ್ಲ ಅಲ್ಲ ಏನ್ ಮೇಡಮ್ ಬರ್ತೀನಿ ಹೇಳಿಲ್ಲ ನಿಮ್ಗೆ. ನೀವ್ ಇಡೀ ಊರನ್ ಬಂದ್ ಬ್ಯಾಡ್ ಅಂದ್ರೂ ಐ ವಿಲ್ ಅಪೋಸಿಟ್. ಯಾರು ಬದುಕ ನಿಮ್ಗೆ ಇಡೀ ಈ ಸದ್ಯಕ್ಕೆ. ಆಮೇಲೆ ಈಗ ಇಲ್ಲೇ ಇರೋದ ಸ್ವಲ್ಪ ಐತಿ. ಈಗ ಅದು ಹೆಂಗ್ ಬಂದಿತ್ತು, ಯಾವಾಗ ಕೇಳಾರೋ, ಫ್ಯಾಕ್ಟ್ರಿ ಬಂದ್ಮೇಲೆ ಗೊತ್ತಾಗಿತ್ತು ಅದು. ಈಗಾದ್ರೂ ಸಹಿತ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲಿರೋದು.
ಹೌದೌದು. ಈಗ ನಿಮ್ ಇಡೀ ಊರ್ ತುಂಬಾ ಧೂಳ ಐತೆ ಅದರಿಂದ. ಆಮೇಲೆ ಎಲ್ಲರೂ ಇದ್ರ ಜವಾಬ್ದಾರಿ ಪತ್ರಕರ್ತರು ನೀವು ಸಹಿತನು ಇದಕ್ಕೆಲ್ಲರೂ ಕೂಡ್ಕೊಂಡು ಇದನ್ನ ಸರಿಯಾಗಿ ಅವು ಇವು ಅಂತಿಂತ ತೋರ್ಸೋದಕ್ಕಿಂತ ಈಗ ಹೋಗ್ರಿ ಅಲ್ಲೆಲ್ಲ ಹಳ್ಳಿಗಳಲ್ಲಿ ಏನೇನ್ ಪರಿಸ್ಥಿತಿ ಐತಿ ಏನು ನೋಡ್ರಿ, ಸಮಾಧಾನದಿಂದ ಮಾಡ್ರಿ. ಯಾವ್ದು ಅವಿವೇಕದ ದಾರಿ ಬೇಡ, ಸಮಾಧಾನದಿಂದ ಯಾರಿಗೆ ಟೀಕೆ ನಾವು ಅರಿವು ಮೂಡ್ಸೋಣ ಅದ್ರ ಬಗ್ಗೆ. ನಮ್ಮ ಸರ್ಕಾರಕ್ಕೂ ಇದ್ರ ಗಮನ ಸೆಳೆಯೋಣ. ಇದನ್ನ ಯಾರು ಮಾಡ್ತಕ್ಕದ್ದು ಅಲ್ವೇ ಅಲ್ಲ. ಇದು ಒಂದು ಅದನ್ನ ಈಗ ಬೇಡ ಶಬ್ದಗಳು. ದೇವರು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ, ಶುದ್ಧ ಸಮಾಧಾನದಿಂದ ನಮ್ಮ ಇಡೀ ಕೊಪ್ಪಳ ನಾಡಿಗೆ ಇದರಿಂದ ಒಳ್ಳೇದಾಗ್ಲಿ ಅಷ್ಟೇ ನಾವು ಕೇಳ್ಕೊಡೋದು. ಅನ್ನಂದ್ರೆ ನಾವೆಲ್ಲರೂ ಬದುಕ್ತಿವಿ, ಇರದೇ ಇದ್ರೆ ನಾವ್ಯಾರು ಬದುಕಲ್ಲ, ನಾವ್ಯಾರು ಬದುಕಕ್ಕಾಗಲ್ಲ. ವಿಲ್ ನಾಟ್ ಸಪೋರ್ಟ್ ಇಟ್. ನಾವ್ ಅದ್ರ ಎಂದು ಮಾಡಂಗಿಲ್ಲ. ನೀವು ಎಲ್ಲರೂ ಇದ್ರ ಮೇಲೆ ಹೆಂಗೆ ನೀವು ಸರ್ಕಾರದ ಮೇಲೆ ಒತ್ತಡ ತೊಗೊಂಬರ್ತೀರಿ, ಹೆಂಗ್ ಮಾಡ್ತೀರಿ, ಯಾಕಂದ್ರೆ ನೀವ್ ಇರೋದ್ರಾಗ ನಿಮ್ದ ಮೇನ್ ಜವಾಬ್ದಾರಿ. ರಾಜಣ್ಣ, ನೀವಿಬ್ರು ಕೂಡ ಹೆಂಗ ಅದ್ರ ನೀವು ಸಪೋರ್ಟ್ ಮಾಡ್ತೀರಿ, ಇದೆಲ್ಲ ಕುಂತು ಪ್ಲಾನ್ ಮಾಡ್ರಿ. ನಾವೆಲ್ಲ ಎಲ್ಲರ ಜೊತೆಗೆ ಇರ್ತೀವಿ. ಆಮೇಲೆ ಹೇಮಲತಾ ನಾಯಕ್ ಅವ್ರಿಗೆ ಹೇಳೈತಿ, ರಾಯರೆಡ್ಡಿ ಹೇಳೈತಿ, ತಂಗಡಿಗೆ ಅವ್ರಿಗೆ ಹೇಳೈತಿ. ಆಮೇಲೆ ಇದ್ರದ್ದೊಂದು ಈಗ ಇನ್ನೂ ಒಂದು ಸಮಸ್ಯೆ. ಈಗ ನೋಡಿ, ಎಲ್ಲ ಫ್ಯಾಕ್ಟ್ರಿ ನೀರ್ ಕೊಡ್ತಾರೆ, ಪರ್ಮಿಷನ್ ಕೊಟ್ಟು. ನಿಮ್ ಕುಡಿಯಾಕ ನೀರ್ ಬ್ಯಾಸ್ಯಾಗ ಇಲ್ಲೇ ನೀರ್ ಸಮಸ್ಯೆ. ಆಮೇಲೆ ಈಗ ಸಿಂಧನೂರು, ಕಾರಟಗಿ ಆ ಕಡೆ ಎಲ್ಲ 7 ದಿವಸಕ್ಕೆ ನೀರ್ ಬಿಡ್ತಾರೆ. ಈಗ ಎರಡನೇ ಬೆಳಿಗ್ಗೆ ನೀರಿಲ್ಲ. ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟರು ಮತ್ತೆ ನೀರು ಕೊಡ್ಬೇಕಂದ್ರೆ ಹೆಂಗ ಆ ಕಡೆ ಭಾಗದ ಜನರಿಗೆ ನೀರ್ ಕೊಡ್ತಾರ? ಕುಡಿಯಾಕ ನೀರಿಲ್ಲ, ಎರಡನೇ ಬೆಳಿಗ್ಗೆ ನೀರ್ ಹೆಂಗ್ ಕೊಡ್ತಾರ? ಎಲ್ಲಿ ಈಗ ಫ್ಯಾಕ್ಟ್ರಿಗಳು ಕೊಟ್ಟಾರ. ಮತ್ತೆ ಈಗ ಆ ಭಾಗದ ಜನರಿಗೆ ಕೊಪ್ಪಳದ ಸಮಸ್ಯೆ ಅಲ್ಲಿಗಿದು. ನಿಮ್ ಗಂಗಾವತಿ, ಸಿಂಧನೂರು, ಕಾರಟಗಿ, ಮಸ್ಕಿ, ರಾಯಚೂರು, ನೀವ್ ಫ್ಯಾಕ್ಟ್ರಿ ನೀರು ಕೊಡೋದ್ರಲ್ಲಿ ಜನರಿಗೆ ಕುಡಿಯೋ ನೀರು ಉಳಿಸ್ಕೊಳ್ಳೋ ಸಮಸ್ಯೆ ಆಗೈತಿ. ಈಗ ಸಿಂಧನೂರಿಗೆಲ್ಲ ಸಿಂಧನೂರು, ಕಾರಟಗಿ, ಸಿಂಧನೂರಿಗೆ 7 ದಿವಸಕ್ಕೆ ನೀರ್ ಬಿಡ್ತಾರೆ. ಈಗ 7-8 ದಿವಸ ಬಿಡಕತ್ತಾರೆ. ಮತ್ತ ಅವ್ರ ಎರಡನೇ ಬೆಳಿಗ್ಗೆ ಅವ್ ನೋಡಿದ್ರು ಪಾಪ ಅಳತಾವ್, ನಮಗೆಲ್ಲ ಸಾಲ ಮಾಡ್ಕೊಂಡಿವಿ, ತೊಂದ್ರೆ ಇತ್ತು. ಬೆಳಿಗ್ಗೆ ಬಿಡಕ್ ಕುಡಿಯಕ ನೀರ್ ಸಮಸ್ಯೆ ಇಲ್ಲ ಅಂದ್ರೆ ಎರಡನೇ ಬೆಳಿಗ್ಗೆ ನೀರ್ ಎಲ್ಲಿ ಹೋಗ್ತೈತಿ? ಇದು ಎಲ್ಲಾ ಭಾಗದ ರೈತರು, ಅವ್ರಿಗೆ ತೊಂದ್ರೆ, ನಮಗೂ ತೊಂದ್ರೆ. ಸುಮಾರು 40-50 ಕಿಲೋಮೀಟರ್ ಸರೌಂಡಿಂಗ್ ಏರಿಯಾ ಇಲ್ಲಿ ಯಾರು ಬದುಕಕ್ಕಾಗಲ್ಲ. ಎಲ್ಲಾ ಸಂಘಟನೆಗಳು ತಗೊಳ್ರಿ, ಅವ್ರು ಇವ್ರು ಯಾರ ಸಂಘ ನಥಿಂಗ್ ಅದೆಲ್ಲ ಏನಿಲ್ಲ. ಎಲ್ಲರೂ ಕೂಡ್ಕೊಂಡ್ ಮಾಡ್ರಪ್ಪಿ. ಎಲ್ಲರೂ ಏನು ಸಪರೇಟ್ ಏನು ಇಲ್ಲ, ಯಾರ ನೇತೃತ್ವ ಇಲ್ಲ, ಯಾರು ಮುಖಂಡ, ಎಲ್ಲರೂ ಮುಖಂಡರು. ಎಲ್ಲರದು ಲೈಫ್ ಪ್ರಶ್ನೆ ಐತಿ. ಎಲ್ಲರೂ ಕೂಡೇ ಮಾಡೋದು ಅಲ್ಲಪ್ಪ. ಈಗ ಸರ್ಕಾರ ತೆಗಿಲಿ, ಆಮೇಲೆ ಎಲ್ಲರೂ ಕೂಡನ್ರಿ. ಅದಕ್ಕೊಂದು ನಮಗ್ ಕೈಗಾರಿಕಾ ನೀತಿ ಬೇಕು ಸ್ಪಷ್ಟವಾಗಿ. ಕೊಪ್ಪಳಕ್ಕೆ ಇಷ್ಟು ಫ್ಯಾಕ್ಟ್ರಿ ಕೊಟ್ಟಿರ, ಮುಂದೆ ಎಷ್ಟು ಕೊಡೋರು, ಇನ್ನು ನಮ್ದು ಊರ್ ಇರ್ಬೇಕು ಅಥವಾ ಫ್ಯಾಕ್ಟ್ರಿ ಮಾಡ್ತಿರೋ? ಎಷ್ಟು ಫ್ಯಾಕ್ಟ್ರಿಗಳಂತ ಬರೋದು? ಇದಕ್ಕೇನ್ ಲಿಮಿಟೇಷನ್ ಇಲ್ಲ, ಏನೈತಿ ಇದು? ಇದಕ್ಕೇನ್ ಕಾನೂನ್ ಐತಿ? ಏನ್ ಕೊಪ್ಪಳದಾಗ ಅಷ್ಟು ಫ್ಯಾಕ್ಟ್ರಿ ಮಾಡ್ಬೇಕಂತ ಏನ್ ಕಾನೂನ್ ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿ ಬಿಟ್ಟಿವ್ರಿ. ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿ ಟೋಟಲ್ ಪ್ರಾಜೆಕ್ಟ್ ಭೂಮಿ ಪೂಜೆ 24 ಸಕ್ಸಸ್ ಮಾಡೋಣ. ಏನ್ 24 ಎಲ್ಲರೂ ಇಲ್ಲ, ಅದು ಫ್ಯಾಕ್ಟ್ರಿ ಹೋಗೋ ಮಟನು ಯಾರು ಇಲ್ಲ. 24-25 ಅಂತಿಲ್ಲ. ನೆಕ್ಸ್ಟ್ ಏನ್ ಮಾಡನ್ರಿ, ಅದಕ್ಕೆ ಒಂದೊಂದೊಂದೊಂದು ಪ್ಲಾನ್ ಮಾಡೋಣ. ಮಾರ್ಚ್ 24 ಈಗ ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವಿ. ಮತ್ತೆಲ್ಲಾ ಶಾಸಕರು ಸಚಿವರಿಗೆ ಮಾತಾಡೈತಿ, ಅವರು ಯಾರು ಹೋಗಂಗಿಲ್ಲ. ಈಗ ಅವ್ರು ಹೆಂಗ್ ಪೂಜೆ ಮಾಡ್ತಾರೆ ನೋಡೋಣ ಅಂತಲ್ಲ, ಅವ್ರಿಗೆ ಮಾತಾಡನ್ರಿ. ಪೂಜೆ ಮಾಡಿದ್ರೆ ಈಗ 24 ಇದನ್ನ ಕರೆ ಕೊಟ್ಟು ಒಂದ್ ಪ್ಲಾನ್ ಮಾಡಿ 24 ಎಲ್ಲರೂ ಎಲ್ಲ ಸ್ವಾಮೀಜಿ ಸ್ವಾಮೀಜಿಗಳಿಗೆ ಎಲ್ಲರಿಗೆ ನಾವು ಹೇಳ್ತೇವೆ. ಅಲ್ಲ, ಎಲ್ಲರಿಗೆ ಹೇಳೋದಲ್ಲ, ಇದು ಸಾಮೂಹಿಕ ನೇತೃತ್ವ. ಸಾಮೂಹಿಕ ಒಬ್ಬಂದ ಇಲ್ಲ. ಈಗ ಎಲ್ಲರೂ ಬದುಕ್ತಿವಿ, ಎಲ್ಲರದ್ದು ಸವಾಲು. ಎಲ್ಲರೂ ನೇತೃತ್ವ ವಹಿಸ್ರಿ, ಎಲ್ಲರೂ ಕೂಡಿ ಮಾಡ್ರಿ. ಯಾರು ಇಂಡಿವಿಜುವಲ್ ಎಲ್ಲರೂ ಬದುಕ್ಬೇಕಾಗಿತ್ತಿಲ್ಲ, ಬರೀ ಅಜ್ಜರೊಬ್ಬರ ಬದುಕೋದಿಲ್ಲ. ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುದುಕನವರೆಗೂ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ. ಎಲ್ಲರದು ಒಂದ್ 10-15 ವರ್ಷ ಕಡಿಮೆ ಆಗುತ್ತೆ ನೋಡಿ ಆಯುಷ್ಯ ಕೊಪ್ಪಳದವ್ರದ್ದು.
ಮತ್ತೆ ಸಿನ್ನೂರು ಮತ್ತು ಈಗ ಅದನ್ನ ಹೇಳ್ತಾ ಇದ್ದೀರಲ್ಲ, ಈಗ ಅವ್ರಿಗೂ ಸಹಿತ ಈಗ ನೀವು ಫ್ಯಾಕ್ಟ್ರಿಗಳು ಕೊಟ್ರೆ ಈಗ ಅವ್ರಿಗೆ ಕುಡಿಯೋ ನೀರೇ ಇಲ್ಲ. ಈಗ ಸಿಂಧೂರಿಗೆ 7 ದಿವಸಕ್ಕೊಮ್ಮೆ ಕುಡಿಯೋ ನೀರ್ ಬಿಡ್ತಾರೆ. ಮತ್ತೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಅವ್ರು ಅಳ್ತಾರ ಪಾಪ ಎಲ್ಲ ರೈತರಲ್ಲಿ. ಈಗ ಇಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕೊಟ್ರ ಈಗ ಅವ್ರಿಗೆ ಕುಡಿಯೋ ನೀರಿಂದ ಹೆಂಗ್ ಸಮಸ್ಯೆ, ಎರಡನೇ ಬೆಳೆ ನೀರಿನ ಸಮಸ್ಯೆ. ಆಮೇಲೆ ಈಗ ಇಂಡಸ್ಟ್ರಿ ನೀರೆಲ್ಲ ಒಳಗ್ ಬಿಡ್ತಾರ. ಈಗ ಅವೆಲ್ಲ ಈಗ ನೋಡ್ ಇದ್ರ ಹತ್ರ ಬೋರ್ವೆಲ್ ನೀರು ಹಚ್ಚಗಾಗತ್ತೆ. ಈ ನೀರೆಲ್ಲ ಅದಕ್ಕೆ ಹೋಗಿ ಹಚ್ಚಗಾಗಿ ಡ್ಯಾಮಿನ ನೀರ ಕಲುಷಿತ ಆಯ್ತು. ಡ್ಯಾಮಿನ ನೀರ ಕಲುಷಿತ ಆಯ್ತು ಆಕ್ಚುಲಿ. ಸಾಕು ಕೃಷಿ ಜಮೀನು ಬೇಕು ಘೋಷಣೆ. ಅವರು ಎಚ್ಚೆತ್ಕೊಳ್ಳುವಂತದ್ದು ಚಲೋ ಚಲೋ ವಿಷಯಗಳಿಗೆ ಅವ್ರು ಏನಾದ್ರು ಮಾಡ್ಲಿ. 24ಕ್ಕೆ ಮೆರವಣಿಗೆ ತಾಲೂಕು ಕ್ರೀಡಾಂಗಣ ಎಲ್ಲಿ ಮಾಡ್ತಾರೆ, ಅಲ್ಲಿ ಬಿಸಿಲು ಇರ್ತೈತೇನಲ್ಲ, ಇದ್ರಾಗ ಮಾಡ್ಬೋದಾ? ಶಾಸಕರು ಮಾದರಿ ನೀವೊಂದ್ ಕೆಲ್ಸ ಮಾಡ್ರಿ, ಇಲ್ಲ ಒಂದ್ ಕೆಲ್ಸ ಮಾಡ್ಬಿಡ್ರಿ. ಈಗ ಕೆಲಸ ಮಾಡ್ರಿ, ಒಂದ್ ನಿಮಿಷ